ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗೆ ಮತ್ತು ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ ಮಾಡೋರು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಸದಕ್ಕೆ ನನಗಾಗತ್ತು, ತಪ್ಪು ತಿಳ್ಕೊಬೇಡ್ರಿ. ನಿಮ್ಗೆ ಅನಂತ ಅನಂತ ನಮಸ್ಕಾರಗಳು ಮತ್ತೊಮ್ಮೆ ಮಾಡ್ತೀನಿ. ಈಗ ನಮ್ಮ ಜಿಲ್ಲಾದಾಗಾತು ರಾಜ್ಯದಾಗ ನಾ ಭಾಳ ನೋಡ್ತಿರ್ತೇನೆ, ಆಯಾ ನಾಯಕರ ಅಭಿಮಾನಿ ವರ್ಗಗಳಂತ ಹುಟ್ಕೊಂಡವು ಎಲ್ಲ ಹೆಚ್ಚು ಕಡಿಮೆ MLAಗಳ MLCಗಳ ಮಂತ್ರಿಗಳದ ಆಯಾ ಕ್ಷೇತ್ರದಾಗ ಅವ್ರ ಅಭಿಮಾನಿ ವರ್ಗ ಹುಟ್ಕೊಂಡವು. ಹುಟ್ಕೊಲ್ಲೇನ ಒಂದು ಅಭಿಮಾನದಿಂದ ಪಾಪ ಹುಟ್ಕೊಂಡಿರ್ತಾವೆ. ಈಗ ನೋಡ್ತಿರ್ತಾನೆ ಇತ್ತೀಚಿನ ದಿನಮಾನದಾಗ ಈ ವಾಟ್ಸಪ್ಪ, ಫೇಸ್ಬುಕ್ಕ, ಇನ್ಸ್ಟಾಗ್ರಾಮ್ದಾಗ ಅವ್ರ ಅಭಿಮಾನ ಎಷ್ಟು ದೊಡ್ಡದಿರ್ತೈತೆ ಅಂದ್ರೆ, ಈ ಹನುಮಂತಿದ್ದಾವ ಎದಿ ತೆಗೆದು ತೋರಿಸ್ತಾನಲ್ಲ, ರಾಮ ಎಲ್ಲಿದಾನಂದ್ರೆ ನಾನು ಎದ್ಯಾಗದಾನಂತ ತೋರಿಸ್ತಾನಲ್ಲ, ಆ ಪ್ರಮಾಣದಾಗ ಅವ್ರ ಅಭಿಮಾನ ಇರ್ತೈತೆ. ಆದರೆ ಆ ಅಭಿಮಾನ ಎದಕ್ಕೆ ಇರ್ಬೇಕಂದ್ರೆ ಅಭಿಮಾನಿ ವರ್ಗಕ್ಕೆ ಕೇಳ್ತೇನೆ ನಾನು. ಫೇಸ್ಬುಕ್ಕ, ಈಗ ಇನ್ಸ್ಟಾಗ್ರಾಮ್ದಾಗ ಏನು ಒಂದು ನಮ್ಮ ನಾಯಕ ಅಭಿಮಾನಿ ವರ್ಗ, ಅದ್ರಾಗ ಹೆಂಗೆ ಅಭಿಮಾನಿ ಎದಕ್ಕಾಗಿರ್ಬೇಕು ಅನ್ನೋದು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳತ್ತೇನೆ. ಅದನ್ನು ತಪ್ಪು ತಿಳ್ಕೊಂಡ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ. ಇದೇನದ ಅಭಿಮಾನಿ ಎಲ್ಲ ಪಕ್ಷದಾಗ, ಎಲ್ಲ ಜಾತಿಯೊಳಗೆ, ಎಲ್ಲ ಸಮಾಜದೊಳಗೆ ಇದು ಐತೆ. ಅದ ಇರಲಿ. ನನಗೆ ಮೊನ್ನೆ ಸದಾನಂದ ಬಾಮ್ನಿ ಅವರು ಒಂದು 4-5 ಎಪಿಸೋಡ್ ಮಾಡ್ರಿ ನನಗೆ, ನನ್ನ ಮ್ಯಾಗ ಏನಂದ್ರೆ, ಬಾಪುಗೌಡ್ರ ನೀವು ಓಸಿ ಇಸ್ಪೇಟ ನಿಮ್ಮ ಊರಾಗ ಆಡ್ತಾರೋ, ನಿಮ್ಮ ಮತಕ್ಷೇತ್ರದಾಗ ಎಮ್ಕನ್ ಮಾಡಿ ನೀವು ಎಪಿಸೋಡ್ ಮಾಡೋದಿಲ್ಲ. ನಾ ಮಾತಾಡೀನಿ 1-2 ಸಲ, ನಾ ಓಸಿ ಇಸ್ಪೇಟ ಅದ್ರ ಸಲುವಾಗಿ ನಾ ಮಾತಾಡೀನಿ. ಈಗ ಹೊಸ SP ಅವ್ರು ಬಂದವ್ರ ಭಾಳ ಕಡಿಮೆ ಆಗೈತಿ ಊರಾಗ. ಈಗ ಊಟ ಒಂದು ವಾರದಾಗ ಎಲ್ಲ ಕಡೆ ಬಂದಾಗೈತಿ. ಈಗ ಸಣ್ಣಂಗೆ ಮತ್ತು ಓಸಿ, ಆಮ್ಯಾಗ ಗ್ಯಾಮ್ಲಿಂಗ, ಮತ್ತು ಹಳ್ಳ್ಯಾಗ ಶೆರೆ ಮಾರೋದ ಇವೆಲ್ಲ ಚಾಲೂ ಆಗಿದಾವು. ಉಸುಕ್ ಮಾರೋದ, ಇಲ್ಲಿಗೆಲ್ಲ ಮೈನಿಂಗ್, ಲ್ಯಾಟ್ರೇಟ್ ಅವು ಇವೆಲ್ಲ ಇಲ್ಲಿಗೆಲ್ಲ ಏನದಾವಲ್ಲ, ಇವನ್ನೆಲ್ಲ ಯಾರು ಮಾಡ್ತಾರಪ್ಪ ಅಂತೇಳಿ ನಾವು ಒಂದು ತನಿಖೆ ಮಾಡಕತ್ತು. ಅಭಿಮಾನಿ ವರ್ಗದ ಮ್ಯಾಗ ಒಂದೀಟ್ ತನಿಖೆ ಮಾಡಿದ ಮ್ಯಾಗ ಈಗೇನು ಫೇಸ್ಬುಕ್ಕ, ಆಮ್ಯಾಗ ವಾಟ್ಸಪ್ ಗ್ರೂಪ್ದಾಗ ಏನು ಅಭಿಮಾನ ಮಾಡ್ತಾರಲ್ಲ, ಅದ್ರ ಹಿಂದೆಲ್ಲ ಇವರ ಅದಾರಂತ ಸುದ್ದಿ ಬರತೈತಿ ನಮಗೆ. ಯಾಕಂದ್ರೆ ಇವೆಲ್ಲ ನಾಳೆ ಈಗೇನೂ ಆಗೋದಿಲ್ಲ. ಬರೆಸ್ತಾರಿ, ಮೊಟ್ಕ ಬರೆಸ್ತಾರಿ, ಉಸಿ ಆತು ಗ್ಯಾಮ್ಲಿಂಗ್ ಆಡಿಸ್ತಾರಿ, ಉಸುಕ್ ತೆಗಿಸ್ತಾರಿ, ಆಮ್ಯಾಗ ಏನೋ ಮಾಡಿ ಕ್ಯಾಸ ನಿಮ್ಮ MLA ಮಂತ್ರಿನ ಪ್ಲೀಸ್ ಮಾಡಕ್ಕೆ ಎತ್ತಬೇಕಂತ ಕಮೆಂಟ್ಗಳು ಮಾಡ್ತಾರಿ. ಆದ್ರೆ ಇದ್ರ ಪರಿಣಾಮ ನಿಮ್ಮನ್ನ ನಂಬಿದಂಥ ಮಂತ್ರಿ ಆಗಲಿ MLAಗಳಿಗೆ ಬರೋ ಚುನಾವಣೆದಾಗ ಮಂದಿ ಹಾದಿ ತಪ್ಪಿಸ್ತೈತೆ. ಯಾಕಂದ್ರೆ ನಿಮ್ಮ ವಿರುದ್ಧ ಎಲ್ಲೂ ಏನೂ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಹಂಚ್ಕೊಂಡಿರ್ತೈತಿ. ಏನೇ ಮಾಡಿಬಿಡ್ದ, ಯಾರಿಗಾರ ಹೇಳ್ರಿ ಅನ್ಬಿಡ್ದ, ಆ ಪೊಲೀಸರ ಸ್ಟೇಷನ್ದಾಗ ಯಾವ ಕೇಸ್ ಹೋದ, ಅದ್ರಾಗ ಹಾಕಿ ಏನು ಮಾಡ್ತಾರೆ, ಮುದ್ದೆ ಮಾಡ್ತಾರೆ ಅಂತ ಹಂಗೆ ಯಾರು ಮಾತಾಡೋದಿಲ್ಲ. ಆದ್ರೆ ಹಾದಿ ಕಾಯತೈತೆ. ಯಾವ್ಯಾವ ಕ್ಷೇತ್ರದಾಗ ಎಲ್ಲೆಲ್ಲಿ ಯಾವ್ಯಾವ ಅಭಿಮಾನಿ ವರ್ಗ ಏನೇನು ಮಾಡ್ಸತ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೈತೆ. ಆದ್ರೆ ನೀವು ಈ ಎಲ್ಲ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಮಾಡಿಸ ನಿಮ್ಮ ಮಂತ್ರಿಗಳಿಗೆ, ನಿಮ್ಮ MLAಗಳು ಮನುಷ್ಯನಾಗ ಉಳ್ಯಾಕ ನೀವೇನು ಮಾಡತ್ತಾರಲ್ಲ, ಅದನ್ನು ಕಣ್ಣು ತೆಗ್ಸೋ ಸಲುವಾಗಿ ಇದನ್ನು ಎಪಿಸೋಡ್ ಮಾಡಿದನ್ನ. ಯಾಕಂದ್ರೆ ಭಾಳಷ್ಟು ನಾನು ನೋಡಿದನ್ನ, ಮುಂದೆ ಬಂದ್ರೆ ದಾಖಲೆ ಸದ್ಯ ಕೊಡೋಣ ಅದನ್ನು. ಯಾರ್ಯಾರ ಅಭಿಮಾನಿಗಳ ಏನೇನು ಮಾಡ್ಸತ್ತರಿ, ಯಾವ್ಯಾವ ಜಮೀನುಗಳು ಕೊಡಿಸಿ ಏನೇನು ಮತ್ತು ಅವಕ್ಕೆ ರೊಕ್ಕ ಇಲ್ದ ಅಡ್ವಾನ್ಸ್ ತೊಗೊಂಡು ಕ್ಯಾಸ್ ಅವಕ್ಕೆ ಮತ್ತೆ ಧಮ್ಕಿಗಳು ಕೊಡತ್ತೀರಿ, ಅವೆಲ್ಲ ಅದಾವ ರೆಕಾರ್ಡ್ಗಳು, ಎಲ್ಲ ಊರುಗಳ್ದಾಗೂ ಗೊತ್ತೈತೆ ಅದು. ಆದ್ರೆ ಒಟ್ಟಾರೆ ನಿಮ್ಮ ಅಭಿಮಾನ ಹೆಂಗಿರ್ಬೇಕಂದ್ರೆ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಮಾಡುವಂಗಿರ್ಬೇಕು. ಮಂತ್ರಿಗಳಿಗಾಗಲಿ MLAಗಳಿಗಾಗಲಿ. ಈಗೇನೈತಲ್ಲ ಇದು ನನಗೆ ಹೇಳತ್ತಾರ ನಿನಗೆ ಹೇಳತ್ತಾರ ಅಂತ ಅಲ್ಲಿದ. ಯಾಕಂದ್ರೆ ಒಟ್ಟಾರೆ ನಿಮ್ಮ ಊರ ಶಾಂತ ಉಳಿಬೇಕಂದ್ರೆ ನಿಮ್ಮ ಪಂಚಾಯತಿ ಒಳಗೆ ಏನು ನಡೆದೈತಿ, ಸೊಸೈಟಿಗಳ್ದಾಗ ಏನು ನಡೆದೈತಿ, ಊರಾಗ ವಾತಾವರಣ ಏನೈತಿ, ಪರವಾಗೈತೋ ವಿರುದ್ಧವಾಗೈತೋ, ಜನ ಯಾಕೆ ರೊಚ್ಚಿಗಳಾತೈತಿ, ಜನ ಯಾಕೆ ಇದನ್ನಾಗತ್ತಾವ ಅನ್ನೋದು ನೋಡಿ ಅದನ್ನ ಮಾಹಿತಿ ಕೊಡ್ಬೇಕು ನೀವು ಅಭಿಮಾನಿಗಳು, ನಿಮ್ಮ ಶಾಸಕರಿಗೆ, ಮಂತ್ರಿಗಳಿಗೆ. ಅದನ್ನು ಬಿಟ್ಟು ಏಕದಮ್ಮ ಇದ್ದದ್ದನ್ನೆಲ್ಲ ಅದೇನಂತಾರಲ್ಲ ಮಾಡು ಕಾರ್ಬಾರ್ ಎಲ್ಲ ಮಾಡಿ ಅವ್ರನ್ನ ಮನಸ್ಸು ಗೆಲ್ಲು ಸಲುವಾಗಿ ಹಿಂಗೆಲ್ಲ ಮಾಡ್ಕೋತ ಹೋಗ್ತಾರಲ್ಲ. ಭಾಳಷ್ಟು ಕಡೆ ನೋಡತ್ತೇನೆ ನಾ, ಎಲ್ಲ ಕ್ಷೇತ್ರದಾಗೂ ನೋಡತ್ತೇನೆ ನಾ. ಆದ್ರೆ ನಿಮ್ಮ ಒಂದು ಏನು ಈ ಸ್ಟೇಟ್ಮೆಂಟ್ಗಳ ನಿಮ್ಮ ಫೇಸ್ಬುಕ್ ಪೇಜ್ ಫಾಲೋವರ್ ಮಾಡ್ತೀರಿ, ಅದ್ರಾಗ ಇಂಥವನ್ನೆಲ್ಲ ನಿಮ್ಮ ಶಾಸಕರ ಮಂತ್ರಿಗಳ ಗಮನಕ್ಕೆ ತೊಗೊಂಬರ್ರಿ. ಆದ್ರೆ ನೀವ ಮಾಡಿಸೋತ್ನಾಗ ಬೇಲೆ ಇದ್ರೆ ಹೊಲ ಏನು ಮಾಡೋಕ್ಕಾಗ್ತೈತಿ, ಅದನ್ನ ಮೊದಲು ಬಂದ್ ಮಾಡಿಸ್ರಿ. ಯಾಕಂದ್ರೆ ಪಾಪ ನೀವೇನೀಗ ಒಂದಿಟ್ಟು ಕಮೆಂಟ್ ಮಾಡಿ ಆಮ್ಯಾಗ ಅವ್ನು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವು ಅಂತಂದು ನಾಳೆ ಪಾಪ ಅವಕ್ಕೆ ಆರಿಸಿ ಬರೋನ್ ಕೆಡವಾಕ್ ಹೋಗ್ಬೇಡ್ರಿ ದಯಮಾಡಿ. ಅದಕ್ಕೆ
ಈ ಏನೈತಲ್ಲ ನನಗಂಕ್ಯ ಇತ್ತೀಚೆಗೆ ಅಂಕ್ಯ ಈ ಹೊಸ ಎಸ್ ಪಿ ಅವರು ಭಾಳಷ್ಟು ಗಟ್ಟಿ ಮಾಡಿದೇವೆ ಅನ್ನತ್ತಾರ. ಆದರೂ ಇನ್ನೂ ನಮ್ಮ ಕಿವಿಗೆ ಸಣ್ಣಂಗೆ ಚಾಲು ಆಗೈತೆ ಅಂತ ಬಂದೈತಿ. ಅದಕ್ಕೆ ಅವಶ್ಯ ಬಿತ್ತಂದ್ರೆ ಗರ್ದಿ ಗಮ್ಮತ್ತನ್ನು ಫೀಲ್ಡ್ಗೆ ಇಳಿಬೇಕಾಗ್ತೈತಿ. ದಯಮಾಡಿ ನೀವೇನು ಅಭಿಮಾನಿಗಳು ಅದರಲ್ಲ ಅದನ್ನೆಲ್ಲ ಮೊದಲು ಬಂದ್ ಮಾಡಿಸೋ ಕಡೆ ಲಕ್ಷ್ಯ ಕೊಡ್ಬೇಕಂತ ಗರ್ದಿ ಗಮ್ಮತ್ ಖಡಕ್ ಎಚ್ಚರಿಕೆ ಕೊಡ್ತೈತಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.